ವಾಕ್ಯ. ಬಹುಕಾಲದಿಂದ ಹಾಳು ಬಿದ್ದಿರುವ ಈ ಸ್ಥಾನದ ಕಡೆಗೆ ವಿಜಯ ಮಾಡು. ನೋಡು, ವೈರಿಯು ಪವಿತ್ರಾಲಯದಲ್ಲಿ ಎಲ್ಲವನ್ನು ಕೆಡಿಸಿಬಿಟ್ಟಿದ್ದಾನೆ. ಶತ್ರುವಾದವನು ಪವಿತ್ರಾಲಯವನ್ನ, ದೇವರ ಆಲಯದಲ್ಲಿ ಎಲ್ಲವನ್ನ ಕೆಡಿಸಿಬಿಟ್ಟಿದ್ದಾನೆ. ಹಾಗಾದ್ರೆ ಆ ಸನ್ನಿವೇಶ ನಿಮ್ಮ ಚಿತ್ರಕ್ಕೆ ತೆಗೆದುಕೊಳ್ಳ್ರಿ. ಈಗ ಆಲಯ ಇಲ್ಲ, ಆಲಯದಲ್ಲಿದ್ದಂತ ಸಾಮಗ್ರಿಗಳಿಲ್ಲ, ಆಲಯದಲ್ಲಿ ಯಾಜಕರಿಲ್ಲ, ಆಲಯದ ಒಳಗಡೆ ಪ್ರವಾದಿಗಳಿಲ್ಲ, ದೈವ ಭಯ ಇಲ್ಲ, ಭಕ್ತಿ ಇಲ್ಲ, ದೇವರೇ ಇಲ್ಲದೆ ಇರುವ ಸಾನ್ನಿಧ್ಯ ಸಂದರ್ಭ, ಆಲಯವನ್ನ ಕೆಡಿಸಿ ಹಾಕಿರುವ ಕಾಲ. 4ನೇ ವಾಕ್ಯ. ನಿನ್ನ ದರ್ಶನಾಲಯ ಮಧ್ಯದಲ್ಲಿ ನಿನ್ನ ವಿರೋಧಿಗಳು ಆರ್ಭಟಿಸುತ್ತಾರೆ. ಪ್ರೈಸ್ ಗಾಡ್. ದೇವರ ಆಲಯದಲ್ಲಿ ಸ್ತೋತ್ರ ಪದಗಳು ಉನ್ನತವಾಗಿ ಬರಬೇಕಾಗಿತ್ತು. ದೇವರ ಆಲಯದಲ್ಲಿ ದೇವರಿಗೆ ಮಹಿಮೆ ಸಲ್ಲಬೇಕಾದ ಸ್ಥಳ. ಅಲ್ಲಿ ಈಗ ವಿರೋಧಿಗಳು ಅವರು ಉನ್ನತವಾಗಿ ಆರ್ಭಟಿಸುತ್ತಾ ಇದ್ದಾರೆ, ಅಟ್ಟಹಾಸದಿಂದ ಮೆರೀತಾ ಇದ್ದಾರೆ. ನನ್ನನ್ನು ಕೇಳುವ ಪ್ರೀತಿಯ ದೇವ ಮಕ್ಕಳೇ, ಹೊಸ ಒಡಂಬಡಿಕೆಯಲ್ಲಿ ಬರುವಾಗ ದೇವರ ವಾಕ್ಯ ಹೇಳುತ್ತದೆ, ಅಲ್ಲಲುಯ್ಯ, 1 ಕೊರಿಂಥ 3:16 ಹೇಳುವ ಪ್ರಕಾರ ನೀವು ಒಬ್ಬೊಬ್ಬರು ದೇವರ ಮಂದಿರವಾಗಿದ್ದೀರಾ. ನೀವು ಒಬ್ಬೊಬ್ಬರು ದೇವರ ಮಂದಿರವಾಗಿದ್ದೀರಾ. ನಮ್ಮವರು ಮಾತ್ರ ಗಟ್ಟಿಯಾಗಿ ಆಮೇಲೆ ಹೇಳಲೆ. ಈಗ ಅಟ್ಟಹಾಸ ಮಾಡ್ತಾ ಇರೋ ವೈರಿಗಳಲ್ಲಿ ಅಟ್ಟಹಾಸ ಮಾಡ್ತಿದ್ದಾರೆ. ಇವತ್ತು ರಾತ್ರಿ, ಇವತ್ತಾಗ್ಲತ್ತು ನನ್ನನ್ನು ಕೇಳುವ ದೇವ ಜನರೇ, ಕೂಗಿ ಕೂಗಿ ನಾನು ಹೇಳ್ತೇನೆ, ನಿನ್ನ ಆ ಮಂದಿರದಲ್ಲಿ ವೈರಿ ಅಟ್ಟಹಾಸ ಅಲ್ಲ, ಅಲ್ಲಿ ಜಯೋತ್ಸಾಹ ಉಲ್ಲಾಸದ ಧ್ವನಿಗಳು ಮೊಳಗಬೇಕು. ನೀನು ಮೌನವಾಗಿದ್ರೆ ಅಲ್ಲಲ್ಲಯ್ಯ ನನಗೆ ಗೊತ್ತಿಲ್ಲ. ಇವತ್ತು ನಾನು ಕೂಗಿ ಹೇಳ್ತೇನೆ, ನಂಬಿಕೆ ಉಳ್ಳವರು ಕೂಗಿ ಹೇಳ್ರಿ, ಈ ಮಂದಿರ ಇದು ದೇವರ ಮಂದಿರ. ಇದನ್ನು ಕಟ್ಟುವಾಗ ಇದರ ಒಳಗಡೆ ಸ್ತೋತ್ರ ಇದೆ, ಆರಾಧನೆ ಇದೆ, ಪ್ರಾರ್ಥನೆ ಇದೆ. ಇದರಲ್ಲಿ ಉಲ್ಲಾಸ ಧ್ವನಿ ಇದೆ, ಉತ್ಸಾಹ ಧ್ವನಿ ಇದೆ. ಆಮೇನ್ ಆಮೇನ್ ಅಲ್ಲಲೂಯ. ಇಲ್ಲಿ ಶತ್ರು ಅಟ್ಟಹಾಸ ಮಾಡೋದಕ್ಕೆ ನಾನು ಬಿಟ್ಟುಕೊಡೋದಿಲ್ಲ ಎನ್ನುವರು ಮಾತ್ರ ಗಟ್ಟಿಯಾಗಿ ಸ್ತೋತ್ರ ಹೇಳ್ರಿ. ಅಲ್ಲಲೂಯ. ಶತ್ರು ರೋಗ ಹಾಕುವ ಕಸದ ತೊಟ್ಟಿ ಅಲ್ಲ ನಿನ್ನ ಹೃದಯ, ನಿನ್ನ ಶರೀರ ರೋಗದ ಸ್ಥಳ ಅಲ್ಲ. ಅಲ್ಲಲೂಯ. ಕೂಗಿ ಹೇಳು, ಇದು ಉಲ್ಲಾಸದ ಸ್ಥಳ. ಇಸ್ರಾಯೇಲ್ ಜನರಿಗೆ ನಷ್ಟವಾಯಿತು. ಪ್ರಾರ್ಥನೆ ಆಲಯದಲ್ಲಿ ಸ್ತುತಿಯು ಗೌರವವು ಮೊಳಗಬೇಕಾದ ಸ್ಥಳ. ಅಲ್ಲಿ ಪ್ರಾರ್ಥನೆ ಮೊಳಗಬೇಕು, ಆರಾಧನೆ ಮೊಳಗಬೇಕು, ದೈವ ಸಾನ್ನಿಧ್ಯನ ಇಳಿಯೋದನ್ನು ಜನ ಕಾಡಬೇಕು. ಆದರೆ ಈಗ ಏನಾಗಿದೆ, ಆಲಯದಲ್ಲಿ ವೈರಿಯ ಅಟ್ಟಹಾಸ, ವೈರಿಯ ಆರ್ಭಟ ಕೇಳಿಸ್ತಾ ಇದೆ. ಎಲ್ಲಿ ನಿನ್ನ ದೇವರು, ಎಲ್ಲಿ ನಿನ್ನ ದೇವರು ಅಂತ ಅನ್ಯರು ನಿನ್ನನ್ನು ವಿಚಾರಿಸುವಾಗ ಉತ್ತರ ನಷ್ಟವಾಗಿದೆಯಾ? ಅದೇ ಪ್ರವಾದಿಗೆ ಹೇಳಬೇಕಾಗಿರೋದು, ಪುನಃ ನನ್ನ ಕಡೆಗೆ ತಿರುಗಿಕೊಳ್ಳ್ರಿ, ಪುನಃ ನನ್ನ ಕಡೆಗೆ ತಿರುಗಿಕೊಳ್ಳ್ರಿ, ನನ್ನ ಜನ ನನ್ನ ಕಡೆ ತಿರುಗಿಕೊಳ್ಳಲಿ. ಕೂಗಿ ಕೂಗಿ ಹೇಳ್ತೇನೆ, ಬೇಡ ಲೋಕದ ಮೋಹ, ಬೇಡ ಲೋಕದ ಆಡಂಬರ, ಬೇಡ ಲೋಕದ ತಾತ್ಕಾಲಿಕವಾದ ಸುಖ, ಬೇಡ ಶತ್ರುವಿನ ಆರ್ಭಟಕ್ಕೆ ನಿನ್ನನ್ನು ನೀನು ಬಿಟ್ಟುಕೊಡಬೇಡ. ಪುನಃ ದೇವರ ಕಡೆ ತಿರುಗಿಕೋ. ದೇವರ ವಾಕ್ಯ ಹೇಳ್ತದೆ, ನೀವು ನನ್ನ ಕಡೆ ತಿರುಗಿದ್ರೆ ನಾನು ನಿಮ್ಮ ಕಡೆ ತಿರುಗುತ್ತೇನೆ, ನಾನು ನಿಮ್ಮ ಕಡೆ ತಿರುಗುತ್ತೇನೆ. ನಷ್ಟವಾಗಿರುವ ಪ್ರಾರ್ಥನೆ, ನಷ್ಟವಾಗಿರುವ ಆರಾಧನೆ, ನಷ್ಟವಾಗಿರುವ ಸಂತೋಷ, ನಷ್ಟವಾಗಿರುವ ದೈವ ಕೃಪೆ, ನಷ್ಟವಾಗಿರುವ ದೈವ ಸಾನ್ನಿಧ್ಯನ ಸಂಬಡಿ ಶೌಟ ಅಲ್ಲೆಲೂಯ, ಇವತ್ತು ನಾನು ಪುನಃ ವಾಪಸ್ಸು ಪಡೆಯುತ್ತೇನೆ. Get ready, get ready, get ready. I feel the presence of the Lord here. ನಾನು ದೇವರ ಸಾನ್ನಿಧ್ಯನ ಅನುಭವಿಸ್ತಾ ಇದ್ದೇನೆ. ಆಮೇಲೆ ಈಗ ಜನ ಕೂಗ್ತಾ ಇದ್ದಾರೆ, ವೈರ್ಯ ಆರ್ಭಟ. ಯಾಜಕರು, ಕಾಯರ್ ಗ್ರೂಪಿನವರು ದಮ್ಮಡಿಗಳನ್ನು ಪಡೆದು ಕಿನ್ನರಿಗಳನ್ನು ಬಾರಿಸುತ್ತಾ ಕೈತಾಳಗಳಿಂದಲೂ ಜಲ್ಲರಿಗಳಿಂದ ಆಡಿ, ಯೆಹೋವನು ಒಳ್ಳೆಯವನು, ಅವನ ಕೃಪೆಯು ಶಾಶ್ವತ, ಅವನ ಕೃಪೆಯು ಶಾಶ್ವತವಾದುದು ಎಂದು ಆಡುತ್ತಿದ್ದಂಥ ಶಬ್ದ ನಷ್ಟವಾಯಿತು. ಈಗ ವೈರಿ ಅಟ್ಟಹಾಸ, ವೈರಿ ಆರ್ಭಟ ಮೊಳಗುತ್ತಾ ಇರುವಾಗ ಭಕ್ತ ಜನರು ಕೂಗಿ ಹೇಳಲಿ, ಇನ್ನ ನಷ್ಟ ಮಾಡೋಕ್ಕೆ ಬಿಡೋದಿಲ್ಲ, ನಷ್ಟವಾದುದನ್ನು ವಾಪಸ್ಸು ಪಡೆಯುತ್ತೇವೆ. ಆ ಸಂದರ್ಭದಲ್ಲಿ ನೋಡ್ರಿ 7ನೇ ವಾಕ್ಯ, ಅವರು ನಿನ್ನ ಪವಿತ್ರಾಲಯಕ್ಕೆ ಬೆಂಕಿ ಹಾಕಿ, ಅವರು ನಿನ್ನ ಪವಿತ್ರಾಲಯಕ್ಕೆ ಬೆಂಕಿ ಹಾಕಿದ್ದಾರೆ.
ಎಷ್ಟೋ ದೇವ ಮಕ್ಕಳನ್ನ ಶತ್ರು ನಾಶ ಮಾಡ್ತಾ ಇದ್ದಾನೆ. ಎಷ್ಟೋ ದೇವ ಜನರನ್ನ ಶತ್ರು ನಾಶ ಮಾಡ್ತಾ ಇದ್ದಾನೆ. ಪವಿತ್ರಾಲಯವನ್ನು ಅವರು ಬೆಂಕಿ ಹಾಕಿದ್ದಾರೆ. ಪ್ರೈಸ್ ಗಾಡ್. ಆಮೇಲೆ ನಿನ್ನ ನಾಮಕ್ಕೆ ಪ್ರತಿಷ್ಠಿತವಾದ ಮಂದಿರವನ್ನು ಹೊಲೆ ಮಾಡಿ ನೆಲಸಮಗೊಳಿಸಿದ್ದಾರೆ. ಹಲ್ಲೆಲೂಯಾ. ನಿನ್ನ ನಾಮಕ್ಕೆ ಪ್ರತಿಷ್ಠಿತವಾಗಿರುವ ಆ ಮಂದಿರಗಳನ್ನ ಹೋಲೆ ಮಾಡಿ, ಅಂದ್ರೆ ಅದರಲ್ಲಿ ಹೊಲಸು ತುಂಬಿ, ಅದರಲ್ಲಿ ಸತ್ಯ ಆರಾಧನೆ ಮೊಳಗದಂತೆ ಅಶುದ್ಧಗಳನ್ನ ತುಂಬಿಸಿ, ದೈವ ಕೃಪೆಯನ್ನು ನಷ್ಟಪಡಿಸಿ, ದೇವರ ಹತ್ತಿರ ಸುಳಿಯದಂತೆ ಮಾಡಿ ನಿನಗಾಗಿ ಪ್ರತಿಷ್ಠಿಸಿದಂತ ಆ ಪವಿತ್ರಾಲಯ, ಇದರ ಒಳಗಡೆ ಇರುವ ದೇವ ಮಕ್ಕಳೇ, ನಿಮ್ಮನ್ನ ನೀವು ದೇವರ ಸನ್ನಿಧಾನದಲ್ಲಿ ಪ್ರತಿಷ್ಠೆ ಮಾಡಿದವರು, ದೇವರಿಗಾಗಿ ಮೀಸಲಾದ ಜನಾಂಗ, ದೇವರಿಗಾಗಿ ಪ್ರತಿಷ್ಠೆ ಮಾಡಿದವರು ನೀವುಗಳು. ನನ್ನ ಆಲಯವು ಪವಿತ್ರಾಲಯ, ನನ್ನ ಆಲಯವು ಪ್ರಾರ್ಥನಾಲಯ. ಅದನ್ನು ನೀವು ಕಳ್ಳರ ಗುಹೆಯನ್ನಾಗಿ ಮಾಡಿದ್ದೀರೋ ಎಂದು ಕೇಳುವ ಮಟ್ಟಿಗೆ ಇವತ್ತು ಆಲಯವನ್ನು ಸುಟ್ಟಾಕಿದ್ದಾರೆ. ಆಲಯದಲ್ಲಿ ದಮ್ಮಡಿ ಬಡಿತಾ ಇಲ್ಲ, ಆರಾಧನೆ ಮೊಳಗ್ತಾ ಇಲ್ಲ. ನನ್ನನ್ನು ಕೇಳುವ ಪ್ರೀತಿಯ ದೇವ ಜನರೇ, ಆರಂಭದಲ್ಲಿ ಇದ್ದಂಥ ಉತ್ಸಾಹ ಎಲ್ಲೋಯಿತು? ನಿನ್ನ ಪ್ರಾರ್ಥನಾ ಜೀವನ ಎಲ್ಲೋಯಿತು? ನಿನ್ನ ಸ್ತೋತ್ರ ಎಲ್ಲೋಯಿತು? ಅಲ್ಲಲೂಯಾ. ಅದಕ್ಕೆಲ್ಲಾದ್ರೂ ಬೆಂಕಿ ಬಿದ್ದಿದೆಯೇ? ಅದನ್ನ ಎಲ್ಲಾದ್ರೂ ಓಲೆ ಮಾಡಿದಾರೆಯೋ? ಶತ್ರು ಎಲ್ಲಾದ್ರೂ ಆರ್ಭಟಿಸುತ್ತಾ ಇದ್ದಾನೆಯೋ? ಕೂಗಿ ಹೇಳು, ಇದು ದೇವರ ಮಂದಿರ, ಇಲ್ಲಿ ಶತ್ರುವಿಗೆ ಅವಕಾಶ ಇಲ್ಲ. ಗಟ್ಟಿಯಾಗಿ ಕೂಗಿ ಹೇಳ್ರಿ, ಗಟ್ಟಿಯಾಗಿ ಕೂಗಿ ಹೇಳ್ರಿ. Somebody shout hallelujah. ಮಂದಿರವನ್ನ ಅವರು ಹೊಲೆ ಮಾಡಿದ್ದಾರೆ. ಹೊಲೆ ಮಾಡೋದು ಮಾತ್ರ ಅಲ್ಲ, ಹೊಲಸು ಮಾಡೋದು ಮಾತ್ರವಲ್ಲ, ಅವರ ಆಲಯವನ್ನು ನೆಲಸಮ ಮಾಡಿದ್ದಾರೆ. ನಥಿಂಗ್ ಇಸ್ ರಿಮೈನ್. ಅಲ್ಲಿ ಏನೂ ಇಲ್ಲ. ಪೂರ್ವ ಪಿತೃಗಳು ಆರಾಧನೆ ಮಾಡಿದಂಥ ದೇವರನ್ನ ಆರಾಧನೆ ಮಾಡೋದಕ್ಕೆ ಜನರಿಗೆ ಸ್ವಾತಂತ್ರ್ಯ ಇಲ್ಲ. ಆಲಯವು ಕೆಡವಲ್ಪಟ್ಟಿದೆ, ನಾಶವಾಗಿದೆ. 9ನೇ ವಚನ, ನಮ್ಮ ಆರಾಧನಾ ಚಿಹ್ನೆಗಳು ಈಗ ಕಾಣುವುದಿಲ್ಲ. ಈಗ ಕಾಣೋದೇ ಇಲ್ಲ. ನನ್ ಅರ್ಥ ಆಗ್ತಾ ಇದೆಯಾ ದೇವಜನರೇ? ಆರಾಧನೆಗೆ ಹೋಗುವಾಗ ಒಂದು ಚಿಹ್ನೆ ಇತ್ತು. ಯಾರು ಕೇಳಬೇಕಾದ ಅವಶ್ಯಕತೆ ಇಲ್ಲ. ನೀನ್ ನಡೆದು ಹೋಗುವಾಗಲೇ ಗೊತ್ತಾಗುತ್ತೆ. ಅಲ್ಲೆಲ್ಲ ನಿನಗೊಂದು ಚಿಹ್ನೆ ಇದೆ, ನಿನ್ನ ಮುಖದಲ್ಲಿ ಒಂದು ಚಿಹ್ನೆ ಇದೆ. ಅದು ಪವಿತ್ರಾತ್ಮನಿಂದ ಮುದ್ರಿತವಾಗಿರುವ ಚಿಹ್ನೆ. ಹಲ್ಲೆಲೂಯಾ. ನಿನ್ನ ಮುಖ ನೋಡಿದ್ರೆ ಗೊತ್ತಾಗುತ್ತೆ ನೀನೊಂದು ದೇವರ ಮಗಳು, ನೀನೊಂದು ದೇವರ ಮಗನು, ನೀನು ಆರಾಧನೆಗೆ ಹೋಗುತ್ತಾ ಇದ್ದೀಯಾ ಎನ್ನುವ ಒಂದು ಚಿಹ್ನೆ ಇತ್ತು. ಆದ್ರೆ ಈಗ ಆರಾಧನೆ ಚಿಹ್ನೆ ನಷ್ಟವಾಗಿದೆ. ಆಮೇಲೆ ಮುಂಚೆ ಇದ್ದಂತೆ ನಮಗೆ ಪ್ರವಾದಿಗಳು ಯಾರೂ ಇಲ್ಲ. ಮುಂಚೆ ಇದ್ದ ಹಾಗೆ ಪ್ರವಾದಿಗಳು ಯಾರು ಇಲ್ಲ. ಒಂದು ಕಾಲ ಬರುತ್ತೆ ದೇವ ಮಕ್ಕಳೇ, ಪ್ರವಾದಿಗಳು ದರ 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 ಅಂತ ಬಂದು ನಿನಗೆ ಆಲೋಚನೆ ಹೇಳುವ ಕಾಲ. ಆದರೆ ನೀನು ಅದನ್ನು ತುಚ್ಛೀಕರಿಸಿ ನಿನ್ನ ಮನಸ್ಸು, ನಿನ್ನ ಜೀವನವನ್ನು ನೀನು ಕಠಿಣ ಮಾಡಿಕೊಂಡು ಹೋದ್ರೆ ನಿನಗೆ ಪ್ರವಾದಿಗಳು ಕಾಣೋದಿಲ್ಲ. ದೈವ ಶಬ್ದ ನೀನು ಕೇಳಿಸ್ಕೊಳ್ಳೋದಿಲ್ಲ. ದೈವ ಸಾನ್ನಿಧ್ಯಾನ ನೀನು ಅನುಭವಿಸಾಗೋದಿಲ್ಲ. ಈಗ ಅವರಿಗೆ ಪ್ರವಾದಿಗಳಿಲ್ಲ. ಏನಾಯ್ತು ಪ್ರವಾದಿಗಳು? ಇದು ಎಷ್ಟರವರೆಗೆ ಇರುವುದೆಂದು ಬಲ್ಲವರು ನಮ್ಮಲ್ಲಿ ಯಾರೂ ಇಲ್ಲ. ಎಷ್ಟು ಕಾಲ ಈ ಟ್ರೈಲ್ ಈ ತರ ಹೋಗೋದು? ಎಷ್ಟು ಕಾಲ ನಾವು ಒಣಗಿದ ಅವಸ್ಥೆಯಲ್ಲಿ ಹೋಗೋದು? ಅದನ್ನಾದ್ರೂ ತಿಳಿಸೋರು ಯಾರು ಇಲ್ಲ. ಸಂಕಟ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಆಗಿರುವ ಸಂದರ್ಭದಲ್ಲಿ ಹೀಗೋ ದೇವರು ಕೆಲವರನ್ನ ಎಬ್ಬಿಸ್ತಾ ಇದ್ದಾನೆ. ಕರ್ನಾಟಕದಲ್ಲಿ ಕೆಲವರನ್ನ ಎಬ್ಬಿಸ್ತಾ ಇದ್ದಾನೆ. ಜಿಲ್ಲೆಗಳಲ್ಲೂ ದೇವರ ಅಭಿಷಕ್ತರನ್ನ ಎಬ್ಬಿಸ್ತಾ ಇದ್ದಾನೆ. ಎಲ್ಲಿವರೆಗೂ ಅಂತ ಗೊತ್ತಿಲ್ಲದೆ ಇರುವಾಗ ದೇವರು ಕೆಲವರನ್ನ ತನ್ನ ಬತ್ತಳಿಕೆಯಲ್ಲಿ ಅವನು ನುಣುಪಾದ ಬಾಣವಾಗಿ ಇಟ್ಕೊಂಡಿದ್ದಾನೆ. ಅವರು ರಂಗ ಪ್ರವೇಶ ಮಾಡುವ ಕಾಲ ಇದಾಗಿದೆ. ಸಭೆಯೇ ತಯಾರಾಗೋ. ಜಕರ್ಯನು
ಸಾಕ್ಷಿಯಾದಂತ ಪ್ರವಾದಿ. ಇವನನ್ನ ದೇವರು ಎಬ್ಬಿಸಿದನು. ದೇವ ಶಬ್ದವನ್ನ ನುಡಿಯೋದಕ್ಕಾಗಿ ಎಬ್ಬಿಸಿದ್ರು. ಈ ಜನ ಕಡೆಯದಾಗಿ ಅವನಿಗೆ ಕೊಟ್ಟ ಪ್ರತಿಫಲ ಏನು ಗೊತ್ತಾ? ಇವನನ್ನ ಕೊಂದು ಅವನ ರಕ್ತವನ್ನ ಸುರಿಸಿದ್ರು. ಪ್ರೈಸ್ ಗಾಡ್. ಅದರ ಚರಿತ್ರೆ ನಿಮಗೆ ಗೊತ್ತಾಗಬೇಕಾದ್ರೆ ಯೇಸು ಸ್ವಾಮಿ ಫರಿಸಾಯರನ್ನ, ಧರ್ಮಶಾಸ್ತ್ರಿಗಳನ್ನ, ಸದುಕರನ್ನ ಉದ್ದೇಶಿಸಿ ತಾನು ಅವರ ಕಪಟತನವನ್ನ ಖಂಡಿಸಿ ಮಾತನಾಡುವಾಗ ಅವನೊಂದು ಮಾತನ್ನ ಮತ್ತಾಯನು ಬರೆದ ಸುವಾರ್ತೆ 23ನೇ ಅಧ್ಯಾಯದಲ್ಲಿ ಹೀಗೆ ಹೇಳ್ತಾನೆ. 23ನೇ ಅಧ್ಯಾಯ, ನಾನು ನಿಮ್ಮ ಬಳಿಗೆ ಪ್ರವಾದಿಗಳನ್ನು, ಜ್ಞಾನಿಗಳನ್ನು, ಶಾಸ್ತ್ರಿಗಳನ್ನು ಕಳುಹಿಸುತ್ತೇನೆ. ಪ್ರೈಸ್ ಗಾಡ್. ನಾನು ನಿಮ್ಮ ಬಳಿಗೆ ಪ್ರವಾದಿಗಳನ್ನ, ಶಾಸ್ತ್ರಿಗಳನ್ನ, ಜ್ಞಾನಿಗಳನ್ನ ಕಳಿಸುತ್ತೇನೆ. ಯೇಸು ಸ್ವಾಮಿಯ ಕಾಲದಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ನಾನು ಕಳಿಸದೇ ಇರಲ್ಲ, ನಾನು ಕಳಿಸ್ತೇನೆ. ಅದು ಒಂದು ಗುಂಪಿನ ಜನರಿಗೆ ಆಶೀರ್ವಾದ, ಇನ್ನೊಂದು ಗುಂಪಿನ ಜನ ಅವರಿಗೆ ವಿರೋಧವಾಗಿ ಎದ್ದು ಬರ್ತಾರೆ. ಓದೋಣ, ಮುಂದೆ ಓದಿ. ಅವರಲ್ಲಿ ಕೆಲವರನ್ನು ಕೊಲ್ಲುವಿರಿ. ಆಮೇಲೆ ಪ್ರವಾದಿಗಳನ್ನ ಕೊಲ್ಲುತ್ತಾರೆ, ಶಾಸ್ತ್ರಿಗಳನ್ನ ಕೊಲ್ಲುತ್ತಾರೆ, ಪಾಸ್ಟರ್ಗಳನ್ನ ಕೊಲ್ಲುತ್ತಾರೆ, ಸುವಾರ್ತಿಕರನ್ನ ಕೊಲ್ಲುತ್ತಾರೆ, ಉಪದೇಶಗಳನ್ನ ಕೊಲ್ಲುತ್ತಾರೆ. ಅಲ್ಲೆಲೂಯಾ. ಅದೇ ಕಾಲದಲ್ಲಿ ನಾವು ಜೀವಿಸ್ತಾ ಇದ್ದೀವಿ ಎನ್ನುವುದನ್ನ ಮರೆಯಬೇಡ್ರಿ. ಆಮೇಲೆ ಶಿಲುಬೆಗೆ ಹಾಕುವಿರಿ. ಅವರನ್ನ ಶಿಲುಬೆಗೆ ಹಾಕುವಿರಿ. ಆಮೇಲೆ ಕೆಲವರನ್ನು ನಿಮ್ಮ ಸಭಾ ಮಂದಿರಗಳಲ್ಲಿ ಕೊರಡೆಗಳಿಂದ ಹೊಡೆದು ಊರಿಂದ ಊರಿಗೆ ಅಟ್ಟಿಕೊಂಡು ಹೋಗುವಿರಿ. ಹೀಗೆ ನೀತಿವಂತನಾದ ಹೇಬೇಲನ ರಕ್ತವು ಮೊದಲುಗೊಂಡು ನೀವು ದೇವಾಲಯಕ್ಕೂ ಯಜ್ಞವೇದಿಗೂ ನಡುವೆ ಕೊಂದು ಹಾಕಿದ ಬರಕೀಯನ ಮಗನಾದ ಜಕರ್ಯನ ರಕ್ತದವರೆಗೂ. ಪ್ರೈಸ್ ಗಾಡ್. ಜಕರ್ಯನನ್ನ ಇವರು ದೇವಾಲಯಕ್ಕೂ ಯಜ್ಞವೇದಿಯ ನಡುವೆ ಅವನನ್ನ ಕೊಂದು ಹಾಕಿದ ಚರಿತ್ರೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ. ಹಳೆ ಒಡಂಬಡಿಕೆಯಲ್ಲಿ ಈ ಭೂಮಿಯಲ್ಲಿ ಒಂದು ಭಕ್ತನ ರಕ್ತ ಮೊದಲು ಸುರಿದಿದ್ದು ಆಬೇಲನ ರಕ್ತ. ಅದು ಆಬೇಲನ ರಕ್ತ ಇವತ್ತು ಮಾತನಾಡ್ತಾ ಇರುವ ರಕ್ತ. ಸ್ವತಃ ಬರಲಿಲ್ಲ, ಅದು ಮುಯಿ ಕೇಳುವಂತಹ ರಕ್ತ, ಅದು ಮಾತನಾಡ್ತಾನೆ ಇದೆ. ಹಳೆ ಒಡಂಬಡಿಕೆಯ ಕೊನೆಯದಾಗಿ ರಕ್ತ ಸಾಕ್ಷಿ ಆದವನು ಇಗೋ ಈ ಜಕರ್ಯ ಪ್ರವಾದಿಯಾಗಿದ್ದಾನೆ. ಅವನ ರಕ್ತವು ಸುರಿಯಿತು. ಇಷ್ಟೆಲ್ಲ ರಕ್ತ ಸುರಿಸಿ ಅವರು ಸಾಕ್ಷಿಯಾಗಿ ನಿಲ್ಲೋದಕ್ಕೆ ಕಾರಣ ಏನು? ಜನರೇ, ಪುನಃ ದೇವರ ಕಡೆ ತಿರುಕೊಳ್ರಿ. ಅದರ 1ನೇ ವಾಕ್ಯದ ಕಡೆ ಭಾಗ, ಜಕರ್ಯನೆಂಬ ಪ್ರವಾದಿಗೆ ಈ ವಾಕ್ಯವು ದಯಪಾಲಿಸಿದನ. ಏನದ ವಾಕ್ಯ? 3ನೇ ವಾಕ್ಯ 2ನೇ ಭಾಗ, ನನ್ನ ಕಡೆಗೆ ಪುನಃ ತಿರುಗಿಕೊಳ್ಳಿರಿ, ಇದು ಸೇನಾಧೀಶ್ವನಾದ ಯೆಹೋವನ ನುಡಿ, ನಾನು ನಿಮ್ಮ ಕಡೆಗೆ ಪುನಃ ತಿರುಗುವೆನು. ದೇವರ ಕಂಡೀಷನ್ ಆಗ್ತಾ ಇದ್ದಾನೆ. ಇಫ್ ಯು ಟರ್ನ್ ಫ್ರಮ್ ಯುವರ್ ಸಿನ್, ನಿಮ್ಮ ಪಾಪದಿಂದ, ನಿಮ್ಮ ಅಪರಾಧದಿಂದ, ನಿಮ್ಮ ದ್ರೋಹದಿಂದ, ನಿಮ್ಮ ಪೂರ್ವ ಪಿತೃಗಳು ನನಗೆ ಮಾಡಿದಂಥ ದ್ರೋಹದಿಂದ ನೀವು ಹಿಂತಿರುಗಿ ಬಂದರೆ ನಾನು ನಿಮ್ಮ ಕಡೆಗೆ ತಿರುಗ್ತೇನೆ. ನನ್ನ ದೇವರು ಕರುಣೆಯ ದೇವರು, ನನ್ನ ದೇವರು ಕೃಪಾಳು ಆಗಿದ್ದಾನೆ. ಅವನು ನಿಮ್ಮ ಅಪರಾಧಕ್ಕೆ ತಕ್ಕ ಹಾಗೆ ನಿಮ್ಮನ್ನು ದಂಡಿಸೋದಿಲ್ಲ, ನಿಮ್ಮ ಪಾಪಕ್ಕೆ ತಕ್ಕ ಹಾಗೆ ನಿಮ್ಮನ್ನು ಅವನು ಶಿಕ್ಷಿಸೋದಿಲ್ಲ. ಅವನು ಕ್ಷಮಿಸುವ ದೇವರಾಗಿದ್ದಾನೆ. ಅವನಿಗೆ ಬೇಕಾಗಿರೋದು ರಿಪೆಂಟ್, ಮನ ತಿರುಗು. ಎಷ್ಟು ಕಾಲ ಈಗ ಜೀವಿಸ್ತೀಯ? ಮನ ತಿರುಗು, ನಾನು ನಿನ್ನ ಕಡೆ ತಿರುಗ್ತೇನೆ.